ಹಾಯ್ ಫ್ರೆಂಡ್ಸ್, ಎಲ್ಲವಕ್ಕೂ ನಮಸ್ಕಾರ. ಎಲ್ಲವೂ ಎಂತ ಮಾಡ್ತಿದ್ದಿ? ಹಳ್ಳಿ ಜೀವನ ಶೈಲಿ ವ್ಲಾಗ್ಗೆ ನಿಮಗೆಲ್ಲವಕ್ಕೂ ಸ್ವಾಗತ ಸುಸ್ವಾಗತ. ಇದು ನಾವೊಂದಿನ ಅಮ್ಮನ ಮನೆಗೆ ಹೋದಾಗ ಗೌರಿ ಬಾಗೇನಹಳ್ಳಿ ಚೌತಿಲಿ ನೀರು ಬಿಡ್ತಾಳೆ, ಅದನ್ನು ಕೊಟ್ಟಿಗೆ ಪಪ್ಪಲೆ ಹೇಳಿ ಹೋದ ದಿನದ ಕ್ಷಣಗಳ ನೆನಪು ಒಂದಿಷ್ಟು. ಮತ್ತು ಅಮ್ಮನ ಮನೆಯ ಒಂದಿಷ್ಟು ಮಲೆನಾಡು ವಾತಾವರಣ, ಅಲ್ಲಿ ವಾತಾವರಣ ಭಾಳ ಖುಷಿ ಕೊಡ್ತು. ಎಲ್ಲ ನೋಡ್ರು ಗ್ರೀನರಿ, ಸುತ್ತಲೂ ಬೆಟ್ಟ ಗುಡ್ಡ ಆ ಥರದ್ದಾದರೂ ಒಂಥರ ಖುಷಿ ಕೊಡ್ತು. ಅಲ್ಲಿ ಹೋದರೆ ಮತ್ತು ವಾಪಸ್ ಬರೋಳೆ ಅನ್ನಿಸ್ತಿಲ್ಲಪ್ಪ, ಅಷ್ಟರ ಮಟ್ಟಿಗೆ ಅಲ್ಲಿ ವಾತಾವರಣ ಖುಷಿ ಕೊಡ್ತು. ನೋಡಲು ತುಂಬಾ ಚೆನ್ನಾಗಿ ಕಾಣ್ತು. ಫೋಟೋದಲ್ಲಾಗಿರಲಿ ವೀಡಿಯೋದಾಗೆಲ್ಲ ಆಗಿರಲಿ ಹಂಗೆ ಹಾಕೊಂಡು ಆದರೂ ಒಂದಿಷ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ಜೋಡಣೆ ಮಾಡಿ ಇರ್ತಾಯಿತ್ತು ಈ ಒಂದು ವೀಡಿಯೋದಲ್ಲಿ. ಇದು ಅಮ್ಮನ ಮನೆಗೆ ಹೋದಾಗ ನಾನು ತೋಟಕ್ಕೆ ಹೋಗಿದ್ದೆ. ಅಲ್ಲಿ ಫ್ರೀ ಸ್ಟ್ರಾ ಅಂದರೆ ಈ ಎಳ್ನೀರೆಲ್ಲ ಕುಡಿತೀವಲ್ಲ, ಅದನ್ನು ನಾವು ಪ್ಲ್ಯಾಸ್ಟಿಕ್ಕಿಂದು ದುಡ್ಡು ಕೊಟ್ಟು ಬಳಸ್ತೀವಲ್ಲಿ, ನಾವು ದುಡ್ಡು ಕೊಟ್ಟು ತಗೋತೀವಲ್ಲಿ. ಇದು ನ್ಯಾಚುರಲ್ ಆದಂಥ ಎಳನೀರು ಕುಡಿಯೋಲೆ ಮತ್ತು ಜ್ಯೂಸ್ ಕುಡಿಯೋಲೆ ಬಳಸುವಂಥ ಸ್ಟ್ರಾ. ಅದಕ್ಕೆ ವಾಟೆ ಅಂತ ಹೇಳುತ್ತಾ ಅನ್ನಿಸ್ತು. ಎಕ್ಸಾಕ್ಟಾಗಿ ಅಂತ ಹೇಳ್ತಾಳೆ ನನಗೆ ಗೊತ್ತಿಲ್ಲ. ನಿಮಗೆ ಯಾರು ಗೊತ್ತಿದ್ದಾವಿದ್ದರೆ ಕಮೆಂಟ್ ಮಾಡಿ. ಬಟ್ ಇದನ್ನು ನಂಗೆ ಸಣ್ಣಿದ್ದಾಗಿಂದ ಎಳ್ನೀರು ಕುಡಿಯೋದು ಬಳಸ್ತಾ. ಇದು ತೋಟದ ಮಲೆನಾಡು ರೈತರ ಹಣೆ ಬರಹ ನೋಡಿ ಅಂತ ಮಾಡೋದು. ತೆಂಗಿನಕಾಯಿಗೆ ಮಂಗನ ಕಾಟ, ನಂಗೆ ಅಂತ ಹೇಳ್ತಾರೆ ಗೊತ್ತಿಲ್ಲ, ನಂಗೆ ಅಳಿಲು ಹೇಳ್ತೀವಿ, ಎಣಚಿ ಹೇಳ್ತಾವೆ ಅಲ್ಲ, ಎಣಚಿ ಅಲ್ಲ ಸಾರಿ, ಅಳಿಲು ಹೇಳ್ತಾವೆ, ಕೆಸಳೆ ಹೇಳ್ತೀವಿ ನಂಗೆ ಅದ್ರ ಕಾಟ. ಇಲ್ಲಿ ನೋಡಿ ಈ ವೆದರು, ಅಲ್ಲಿ ಅಮ್ಮನ ಮನೆ ತೋಟದ ಕೆಳಗಡೆ ಒಂದು ಸಣ್ಣ ಹೊಳೆ ಇದ್ದು, ಯಲ್ಲಾಪುರ ಭಾಷೆಯಲ್ಲಿ ಹಳ್ಳ ಹೇಳ್ತಾ, ನಂಗೆ ಸಿರಿಸಿ ಭಾಷೆಯಲ್ಲಿ ಹೊಳೆ ಹೇಳ್ತಾ. ಈ ಮಲೆನಾಡು ತೋಟ ನೋಡಿ ಎಷ್ಟು ಸುಂದರವಾಗಿರ್ತು. ಇದು ಜಾಯಿಕಾಯಿ ಮರ, ಹಾಗೆ ಎಂಥ ಗ್ರೀನರಿ. ಆಹಾ, ಈ ಗ್ರೀನರಿ ನೋಡ್ತಿದ್ರೆ ಆ ಕಡೆ ಈ ಕಡೆ ಹೋಗಾಳೆ ಅನ್ನಿಸ್ತಿಲ್ಲಪ್ಪ. ನಂಗೆ ಮಲೆನಾಡಲ್ಲೇ ಹುಟ್ಟು ಬೆಳೆದು ಎಲ್ಲದನ್ನೂ ಈ ವಾತಾವರಣ ನೋಡ್ಕೊಂಡೇ ಬೆಳೆದಿದ್ರು ಕೂಡ ಈ ಗ್ರೀನರಿ ಮಧ್ಯೆ ಇತ್ತು ಒಂಥರ ಅದೇನೋ ಖುಷಿ. ತೋಟದಲ್ಲಿ ಅಡಿಕೆ ಅಂದರೆ ಸ್ವಲ್ಪ ಮಳೆ ಏನಾಗುತ್ತೆ, ಹೊಳೆ ಬಂದು ತುಂಬ ಉದುರ್ಕೊಂಡು ಬಿದ್ದಿತ್ತು. ಕಾಯಿ ನೋಡಿದ್ರೆ ಮಂಗನ ಕಾಟ, ಅದ್ರ ಕಾಟ, ಇದ್ರ ಕಾಟ. ಒಂದು ತರಕಾರಿಯನ್ನು ಕೂಡ ಮಲೆನಾಡು ವಾತಾವರಣದಲ್ಲಿ ಜಾಗ ಅಂತೂ ಬೇಕಷ್ಟು ಇರ್ತು. ಯಾವುದೇ ನೀರಿನ ತೊಂದರೆ ಅಥವಾ ಇದೆಲ್ಲ ಕಮ್ಮಿ ಇರ್ತು, ರೈತರ ಥರ ಅಲ್ಲ. ಆದರೂ ಕೂಡ ಒಂದು ತರಕಾರಿ ಬೆಳೆಯುವಂಗಿಲ್ಲ, ಒಂದು ನನಗೆ ಬೆಳೆಗಳಾದ ಇನ್ನೂ ಕೂಡ ಬೆಳೆಯಲಾಗ್ತಾ ಇಲ್ಲ. ಎಂಥ ಪರಿಸ್ಥಿತಿ ನಪ್ಪಾಡಿದ್ರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡೋದೇ ವೀಡಿಯೋ ನೋಡ್ತಿದ್ರು, ಎಲ್ಲವೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನಿಮಗೆ ಮಾಡುವಂಥ ಸಬ್ಸ್ಕ್ರೈಬಿಂದ ನನಗೆ ಪ್ರೋತ್ಸಾಹ ಸಿಗ್ತು. ನಿಮಗೆ ವೀಡಿಯೋಗಳು ಇಷ್ಟ ಆಗ್ತದೆ, ಲೈಕ್ ಮಾಡೋದ್ರ ಮೂಲಕ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ಕೊಡ್ತಿರ್ತಾರೆ. ಈ ಮಲೆನಾಡು ವಾತಾವರಣವನ್ನು ನಿಮಗೂ ಎಂಜಾಯ್ ಮಾಡಲಿ. ತೋಟ ಬೆಟ್ಟ ಗುಡ್ಡ ಅದೆಲ್ಲ ಎಷ್ಟು ಚೆಂದ ಕಾಣ್ತು, ಈ ಗ್ರೀನರಿ ಅದೆಲ್ಲ. ನೋಡಿ ಈ ಸಲದ ಮಳೆಗಾಲಕ್ಕೆ ಅಡಿಕೆ ಮರ ಮುರ್ಕ ಬಿದ್ದಿದ್ದು, ಅಡಿಕೆ ಉದುರಿದ್ದು, ಅಡಿಕೆ ಮರ ಬುಡಗೂಡು ಕಿತ್ಕ ಬಿದ್ದಿದ್ದು. ಇದು ಯಾವುದಕ್ಕೂ ಯಾವುದೇ ಸರ್ಕಾರ ಬಂದರೂ ಕೂಡ ಸರ್ಕಾರಕ್ಕೆ ಇದೆಲ್ಲ ಲಕ್ಷ್ಯಕ್ಕೂ ಹೋಗ್ತಿಲ್ಲ, ಅಥವಾ ಎಲ್ಲರ ಹತ್ರನೂ ಅದನ್ನು ಸರ್ಕಾರಕ್ಕೆ ಮುಟ್ಸಲು ಆಗ್ತಿಲ್ಲ. ನಾವು ವೀಡಿಯೋನ ಫೋಟೋನ ಹೊಡ್ಕೊಂಡ್ರೂ ಕೂಡ ಅದನ್ನು ಸರ್ಕಾರಕ್ಕೆ ಮುಟ್ಸುವಂಥ ಇದಕ್ಕೆ ನಾವು ಹೋಗಿ ಮುಟ್ಲಾಗ್ತಿಲ್ಲ. ರೈತರ ಕಷ್ಟ ರೈತರಿಗೆ ಮಾತ್ರ ಗೊತ್ತಿರ್ತು. ಎಷ್ಟೋ ಮರಗಳು ಬಿದ್ದಿರ್ತು, ಮುರಿದು ಬಿದ್ದಿರ್ತು, ಕೆತ್ತು ಬಿದ್ದಿರ್ತು. ಅದು ಒಂದು ಮರವನ್ನು ಮತ್ತೆ ಪುನಃ ಬೆಳೆಸೋ ಹೇಳಾದರೆ ಎಷ್ಟು ವರ್ಷ ಬೇಕಾಗುತ್ತೋ. ಅದು ರೈತರಿಗೆ ಮಾತ್ರ, ಆ ಅನುಭವ ಪಟ್ಟಾಗ ಮಾತ್ರ ಅದ್ರ ಕಲ್ಪನೆ ಇರ್ತು. ಆದರೂ ಕೂಡ ಪ್ರತಿಯೊಂದು ಹೆಣ್ಮಕ್ಳಿಗೂ ಮದುವೆ ಆಗಿ ಎಷ್ಟೇ ವರ್ಷ ಆದರೂ ಕೂಡ ಈ ತವರು ಮನೆ, ಅಪ್ಪನ ಮನೆ, ತಾಯಿ ಮನೆ ಹೇಳುವಂಥ ಒಂದು ಇದು ಎಷ್ಟು ಖುಷಿ ಅಲ್ದ. ಎಷ್ಟೇ ಸಲ ಹೋದರೂ ಬೇಡ ಹೇಳೋದೇ ಇದ್ದಂಥ ಮನಸ್ಸು, ಎಷ್ಟು ಸತಿ ಹೋದರೂ ಮತ್ತೆ ಹೋಗೋ ಮತ್ತು ಒಂದು 2 ದಿನ ಉಳಿಯೋ ಹೇಳೋ ಅನ್ನಿಸುವಂಥ ಒಂದು ಅತಿ ಅಮೂಲ್ಯವಾದ ಜಾಗ ಪ್ರತಿಯೊಂದು ಹೆಣ್ಮಕ್ಳಿಗೂ ಅಂದರೂ ಅದು ತವರ ಮನೆ ಆಗಿರ್ತು. ಖಂಡಿತ ನಾವು ಹುಟ್ಟು ಬೆಳೆದ ವಾತಾವರಣ, ನಾವು ಸಣ್ಣವರಿದ್ದಾಗಿಂದ ಏನೇನು ಮಾಡಿದ್ದ ಹೇಳುವಂಥ ಒಂದಿಷ್ಟು ನೆನಪುಗಳು, ಮತ್ತು ಆ ಗಂಡನ ಮನೇಲಿ ಎಷ್ಟೇ ಸುಖ ಇರಲಿ, ನೆಮ್ಮದಿ ಇರಲಿ, ಹಣ ಇರಲಿ, ಏನೇ ಇದ್ದರೂ ಕೂಡ ಆ ತವರ ಮನೆಯಲ್ಲಿ ಸಿಗುವಂಥ ಒಂದು ನೆಮ್ಮದಿ ಮತ್ತು ಎಲ್ಲೂ ಸಿಕ್ತಿಲ್ಲ ಅಂತ ನನ್ನ ಒಪಿನಿಯನ್. ಈ ಒಂದು ವಿಡಿಯೋ ಎಮೋಷ್ನಲ್ ವಿಡಿಯೋ, ಎಲ್ಲವಕ್ಕೂ ಕನೆಕ್ಟ್ ಆಗ್ತು ಹೇಳಿ ನಾನು ನಂಬಕತ್ತೆ. ಅದಕ್ಕೆ ಅಂದರೆ ಸಹಜವಾಗಿ ಎಲ್ಲ ಹೆಣ್ಮಕ್ಳಿಗೂ ಅಪ್ಪನ ಮನೆ ಹೇಳುವುದೊಂದು ಎಮೋಷನ್ನೇ ಆಗಿರ್ತು. ಯಾಕಂದರೆ ಈಗ ಸಮಾಜದಲ್ಲಿ ಹೆಣ್ಣು ಬೇರೆಯವ್ರ ಮನೆಗೆ ಹೋಗೋ, ಗಂಡನ ಮನೆಗೆ ಹೋಗೋ, ಹುಟ್ಟು ಬೆಳೆದಿದ್ದು ಒಂದು ಮನೆ ಆದರೆ ಮುಂದೆ ಬೆಳ್ಕೊಂಡು ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು ಇನ್ನೊಂದು ಮನೆ ಆಗಿರ್ತು. ಯಾವುದೋ ಒಂದು ವಾತಾವರಣದಲ್ಲಿ ಬೆಳೆದ ಹೆಣ್ಣು ಯಾರದ್ದೋ ಮನೆಗೆ ಹೋಗಿ ಅವ್ರ ಮನೆ ವಾತಾವರಣಕ್ಕೆ ಹೊಂದ್ಕೊಂಡು, ಅವ್ರ ಮನೆಯನ್ನು ತನ್ನ ಮನೆ ಹೇಳ್ಕೊಂಡು ನಂಬ್ಕೊಂಡು
ಜೀವನ ಕಳೆಯುವಂಥ ಒಂದು ಪರಿಸ್ಥಿತಿ ಹೆಣ್ಣಿಂದಾಗಿರುತ್ತೆ. ನನ್ನ ಪ್ರಕಾರದಲ್ಲಿ ಹೆಣ್ಣು ಸತ್ಯವಾಗಲೂ ಯಾಕೆಂದರೆ ನಂಗೆ ಕಣ್ಣು ತುಂಬ ಬರ್ತಾ ಇದ್ದು. ಯಾಕಂದರೆ ಈ ಅಮ್ಮನ ಮನೆ ಹೇಳುವಂಥ ಎಮೋಷನ್ ಆಗಿರಲಿ, ಇಲ್ಲಿ ಹೆಣ್ಣು ಹೇಳುವಂಥ ಎಮೋಷನ್ ಆಗಿರಲಿ, ಖಂಡಿತ ದೊಡ್ಡದು. ಅದು ಪ್ರತಿಯೊಂದು ಹೆಣ್ಮಕ್ಳು ಅನುಭವಿಸ್ತಿರ್ತಾ ಅಥವಾ ಫೀಲ್ ಮಾಡ್ತಿರ್ತಾ ಹೇಳೋಣಕತ್ತೆ. ಇದು ನಾನು ಪಲಾವಿಗೆ ಹೇಳಿ ತಯಾರಿ ಮಾಡಿ ಇಟ್ಟಿದ್ದೆ. ಟೊಮೆಟೊ ಮತ್ತು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಎಲ್ಲದನ್ನು ಕೊಚ್ಚಿಟ್ಟಿದ್ದೆ. ಅನಂತರ ಇದು ಹಾಗಲಕಾಯಿ ಪಲ್ಯ ಕೇಳಿ ಮನೆಯಲ್ಲೇ ಬೆಳೆದಂಥ ಹಾಗಲಕಾಯನ್ನು ಕೊಯ್ದು ಹಾಗಲಕಾಯನ್ನು ಕೊಚ್ತಾ ಇದ್ದೆ ಅಂತ ಒಂದಿಷ್ಟು ವೀಡಿಯೋಗಳು ನೆನಪು. ವಾಯ್ಸ್ ಓವರನ್ನು ಸ್ವಲ್ಪ ಚೇಂಜ್ ಮಾಡಿದೆ, ಯಾಕಂದರೆ ವೀಡಿಯೋ ಎಡಿಟಿಂಗಲ್ಲಿ ಹೆಚ್ಚು ಕಮ್ಮಿ ಆಗಿದ್ದರಿಂದ ವಿಷಯಗಳ ಹಂಚಿಕೆಯನ್ನು ಬದಲಾವಣೆ ಮಾಡಿದೆ. ಆದರೆ ಈ ಒಂದು ದಿನ ನೆನಪಾಗಿ ನನಗೆ ಯೂಟ್ಯೂಬಲ್ಲಿ ಸಿಕ್ತು, ಯೂಟ್ಯೂಬಲ್ಲಿ ಇರ್ತು ಹೇಳೋ ಕಾರಣಕ್ಕಾಗಿ ಮುಂದಿನ ದಿನ ನಾನು ತವ್ರ ಮನೆಗೆ ಹೋದಾಗೆ ನೆನಪು, ಇದು ಎಷ್ಟು ಚಂದ ಇದ್ದಲ್ಲ ಹೇಳುವಂಥ ಒಂದು ಇದು ನಿಂಗಕ್ಕೂ ನೋಡಲೆ, ಈ ವಾತಾವರಣ ನೋಡಲೆ ಎಷ್ಟು ಖುಷಿ ಆಗ್ತು. ಇದು ಕೆಸರಿನ ಸೊಪ್ಪು ಕರಗಲಿ ಮಾಡುವ ಹೇಳ್ಕೊಳಕ್ಕೆ ಆಗ್ತಾ ಇದ್ದಿದ್ದು. ಇದೇನು ಸ್ಪೆಷಲ್ ಕೆಸರು ಅಲ್ಲ, ಇದು ಸಾಲ ನಮ್ಮ ಹಳ್ಳಿ ಮೇಲೆ ಕಾಡಿನಲ್ಲೆಲ್ಲ ಬಿದ್ದು ಹುಟ್ಟುತ್ತಲ್ಲಿ ಅದೇ ಕೆಸರು ಕರಗಲಿ ತುಂಬ ರುಚಿ ಇತ್ತು. ಅದರಲ್ಲಿ ಒಂಥರ ಸ್ವೀಟ್ ಇತ್ತು ಮತ್ತು ಅದರ ಬೇಗ ಕರಗ್ತಾ ಇದೆ. ಅಮ್ಮನ ಮನೆ ಸೌತೆ ಬೆಳ್ಳಿ ಅದು ಸ್ವಲ್ಪ ಇದ್ದು ಈ ಸಲ ಮಳೆಗೆ ಎಲ್ಲ ಗಿಡನೂ ಹಾಳಾಗೋದು. ಆದರೂ ಕೂಡ ಸ್ವಲ್ಪ ಇದ್ದು. ಇದಾದ ಯಾವಾಗಲೂ ಹೇಳೋದ್ನಲ್ಲ, ಮನೆಯಲ್ಲೇ ಬೆಳೆದಂಥ ಹಾಗಲಕಾಯಿ ಕೊಯ್ತಿದ್ದಿದ್ದು ನೋಡಿ. ಅಮ್ಮನ ಮನೆಯಲ್ಲೇ ಬೆಳೆದಿತ್ತು. ದೊಡ್ಡ ಜಾತಿ ಹಾಗಲಲ್ಲ, ನಂಗೆ ಗುಬ್ಬಿ ಹಾಗಲು ಹೇಳ್ತೀವಿ, ಸಣ್ಣ ಹಾಗಲು, ಅದರ ರಶ್ಶಿ ಬಿಡ್ತು. ಇನ್ನು ಅಮ್ಮನ ಮನೆ ಪುಟಾಣಿ ಕ್ಯಾಟ್ ಬೆಳ್ಳು ಕರೀತಾವು. ಬೆಳ್ಳು ಕರೆದ್ರೆ ಎಲ್ಲಿದ್ರೂ ಓಡ್ಬತ್ತು. ಎಷ್ಟು ಕ್ಯೂಟ್ ಇತ್ತಂತ. ನನ್ನ ಮಗಳು ಬೆಣ್ಣೆ ತಿಂತಿತ್ತು, ಕಡೆಗೆ ಅಜ್ಜನ ಜೊತೆ ಕವಳ ಹಾಕೊಂಡು ಕುಂತಿದ್ದು. ಅಜ್ಜನ ಮನೆಗೆ ಹೋದಾಗ ಈ ಕವಳ ಹಾಕೋದು ಅಂದ್ರೆ ಅದೆಷ್ಟು ಖುಷಿನೋ ಏನೋ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ತುಪ್ಪ ಮಾಡುವ ಪರ್ಫೆಕ್ಟ್ ವಿಧಾನ ಮುಂದಿನ ವೀಡಿಯೋಗಳಲ್ಲಿ ಬತ್ತು ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದ್ದೇ ವೀಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನನ್ನ ಮಗಳು ಅಜ್ಜನ ಜೊತೆ ತೋಟಕ್ಕೆ ಹೋಗಿದ್ದು, ಕಳೆ ಕಿತ್ಕೊಬಂದು ದನಕ್ಕೆ ಹಾಕುಲ್ಲಳೆಲ್ಲವೂ ಹುಲ್ಲು ಕೊಯ್ಕೊಂಡು ನನ್ನ ಮಗಳು ಕಳೆ ಕಿತ್ಕೊಬಂದು ಅದನ್ನು ಅಜ್ಜ ಚಂದ ಮಾಡಿ ಪ್ಯಾಕ್ ಮಾಡಿಕೊಟ್ಟಿದ್ದೆ. ಈಗ ಸ್ವಲ್ಪ ಹಿಂದಿನ ಒಂದು ಕ್ಲಿಪ್ಪಿಂಗು ಒಂದಲ್ಗೆ ಅಷ್ಟು ಚಂದ ಬೆಳತ್ತು. ಇದು ಅಮ್ಮನೊಂದು 2-3 ಸೀರೆ ಇದ್ದಿತ್ತು, ಅದನ್ನು ಬ್ಲೌಸ್ ಪೀಸ್ ಕಟ್ ಮಾಡಿಕೊಟ್ಟಿಕ್ಕೆ ಹೋಗೋ ನಾನು ಚೊಲ್ಸ್ಕತ್ತೆ ಹೇಳ್ಕೊಂಡು ಹೇಳಿತ್ತು ಅಮ್ಮ. ಹಾಕೊಂಡು ಅದ್ರ ಬ್ಲೌಸ್ ಪೀಸ್ ತೆಗೆದು ಒಂದೊಂದು ಸೀರೆ ಸಣ್ಣ ದೊಡ್ಡ ಎಲ್ಲ ಇರ್ತಲ್ಲ, ಹಾಕೊಂಡು ಅದನ್ನು ಅಳತೆ ಮಾಡಿ ಬ್ಲೌಸ್ ಪೀಸ್ ಕಟ್ ಮಾಡುವಂಗಿದ್ದ ಇಲ್ಲೇ ನೋಡ್ಕೊಂಡು ಕಟ್ ಮಾಡ್ತಾಯಿದ್ದೆ. ಈಗ ಮಲೆನಾಡು ಗ್ರೀನರಿ ನೋಡಿ, ಅದರಲ್ಲೂ ಈ ಮಳೆಗಾಲದ ವಾತಾವರಣಕ್ಕೆ ಹೋದ್ರೆ ಇದು ಅಮ್ಮನ ಡೇರೆ ಗಿಡ ಎಷ್ಟು ಚಲೋ ಆಯಿತು ಹೌದಾ. ನಮ್ಮನೆ ಬೆಕ್ಕಿ ಅದು ನೋಡಿ ಎಷ್ಟು ಚಂದಿದ್ದು, ಬಿಳಿ ಬೆಕ್ಕು, ಅದ್ರ ಕಣ್ಣೊಂದು ಕಪ್ಪಿದ್ಬಿಟ್ಟಿದ್ರು ಮಸ್ತಿತ್ತು ಬೆಕ್ಕು. ನಿಂಗೋಕೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಮ್ಯಾಚ್ ಆಯ್ತು, ಯಾರಿಗೆಲ್ಲ ಈ ವಿಡಿಯೋ ಹೌದು ನಿಜ, ಈ ಎಮೋಷನ್ ನಿಜ ಹೇಳುವಂಥದ್ದು ಅನಿಸಿತ್ತು, ದಯವಿಟ್ಟು ಕಾಮೆಂಟ್ ಮಾಡಿ. ಇನ್ನು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ವಿಡಿಯೋಗಳು ಇಷ್ಟ ಆಗ್ತಿದ್ದಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.